ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ನಾವು ಮಿಕ್ಸ್ಡ್ ಅಲಿಗೇಷನ್ಸಲ್ಲಿ ಸ್ವಲ್ಪ ಮಾಡೆಲ್ ಕ್ವಶನ್ಸ್ ನೋಡಿದ್ವಿ. ಸೊ ಮಿಕ್ಸ್ಡ್ ಅಲಿಗೇಷನ್ಸಲ್ಲಿ ಇನ್ನೂ ಡಿಫ್ರೆಂಟ್ ಮಾಡೆಲ್ಸ್ ಬರುತ್ತೆ, ಇನ್ನೂ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದು ಯಾವ ಥರ ಕ್ವಶನ್ಸ್ ನೋಡೋಣ. ಸೊ ಇವಾಗ ಫಸ್ಟ್ ಕ್ವಶನು, ದ ಮಿಲ್ಕ್ ಕ್ವಶನ್ ಬೇಡ ಅಂದರೆ ಫಾರ್ವರ್ಡ್ ಮಾಡ್ಕೊಂಬಿಡಿ. ದ ಮಿಲ್ಕ್ ಆ್ಯಂಡ್ ವಾಟರ್ ಇನ್ 2 vessels A and B are in the ratio 4:3 and 2:3 respectively. In what ratio the liquids in both the vessels be mixed to obtain a new mixture in vessel C containing half milk and half water. ಇದು ನಮಗೆ ಕ್ವಶನ್. ಸೊ ಕ್ವಶನ್ ನೋಡಿಕೊಂಡ್ರೆ, ಒಂದು ವೆಸಲ್ ಅಂತ ಅಂದರೆ ನಿಮಗೆ ಅಂದರೆ ಪಾತ್ರೆ ಬರುತ್ತಲ್ಲ, ಪಾತ್ರೆ ನಮಗೆ ಮನೇಲಿ ಪಾತ್ರೆ, ಹಾಲು ಕಾಯಿಸ್ತೀವಲ್ಲ ಆ ಪಾತ್ರೆ. ಸೊ ಅದರಲ್ಲಿ 2 ಪಾತ್ರೆ ಇದ್ದಾವೆ. ಒಂದು ಪಾತ್ರೆಯಲ್ಲಿ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 4:3. 2 ವೆಸಲ್, ಆ ವೆಸಲ್ ಹೆಸರೇನು? ಎ ವೆಸಲ್, ಬಿ ವೆಸಲ್. ಸೊ ಎ ವೆಸಲಲ್ಲಿ ಇದು ವಾಟರ್ ಅಂದ್ಕೊಂಡ್ರೆ, ಇದು ಮಿಲ್ಕ್ ಅಂದ್ಕೊಂಡ್ರೆ, ಸೊ ವಾಟರ್ ಎಷ್ಟು ರೇಷಿಯೋದಲ್ಲಿದೆ? ಮಿಲ್ಕ್ ಆ್ಯಂಡ್ ದಿ ವಾಟರ್ ಇನ್ 2 vessels ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ 4:3. ಮಿಲ್ಕ್ ಆ್ಯಂಡ್ ವಾಟರ್, ಮಿಲ್ಕ್ 4, ವಾಟರ್ 3. ಮಿಲ್ಕ್ 4, ವಾಟರ್ 3. ಸೊ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ. ನಾನು ಫಸ್ಟು ಮಿಲ್ಕ್ ಬರ್ಕೊಂಡು ಆಮೇಲೆ ವಾಟರ್ ಬರ್ತೀನಿ. ಸೊ ಎ ವೆಸಲಲ್ಲಿ ಇದು ಮಿಲ್ಕು, ಓಕೆನಾ, ಇದು ವಾಟರು. ಈಗ ಮಿಲ್ಕ್ ಯಾವ ರೇಷಿಯೋದಲ್ಲಿದೆ? 4 ವಾಟರ್ 3, 4:3 ರೇಷಿಯೋದಲ್ಲಿದೆ. ಬಿ ಇನ್ನೊಂದು ವೆಸಲ್, ಇನ್ನೊಂದು ಪಾತ್ರೆಯಲ್ಲಿ 2:3 ರೇಷಿಯೋದಲ್ಲಿದೆ. ಮಿಲ್ಕ್ 2:2 ರೇಷಿಯೋದಲ್ಲಿ, ವಾಟರು 3 ರೇಷಿಯೋದಲ್ಲಿದೆ. ಈಗ ಏನು ಕೇಳ್ತಾ ಇದ್ದಾರೆ? ಇನ್ ವಾಟ್ ರೇಷಿಯೋ ದ ಲಿಕ್ವಿಡ್ಸ್ ಇನ್ ಬೋತ್ ದ ವೆಸಲ್ಸ್ ಬಿ ಮಿಕ್ಸ್ಡ್ ಟು ಆಬ್ಟೈನ್ ಎ ನ್ಯೂ ರೇಷಿಯೋ ಇನ್ ಎ ವೆಸಲ್ ಸಿ ಕಂಟೈನಿಂಗ್ ಹಾಫ್ ಮಿಲ್ಕ್ ಅಂಡ್ ಹಾಫ್ ವಾಟರ್. ಯಾವ ರೇಷಿಯೋಲ್ಲಿ ಅವೆರಡನ್ನ ಮಿಕ್ಸ್ ಮಾಡಿದ್ರೆ ಫೈನಲ್ ಸಿ ವೆಸಲಲ್ಲಿ ಹಾಫ್ ಮಿಲ್ಕು ಹಾಫ್ ವಾಟರ್ ಅಂತೆ, ಅಂದರೆ 1:1 ರೇಷಿಯೋದಲ್ಲಿ ಬರಬೇಕು. ಹಾಫ್ ಅಂತಂದರೆ 50%, 50% ರೇಷಿಯೋ ಕನ್ವರ್ಟ್ ಮಾಡಿಕೊಂಡ್ರೆ 1:1 ರೇಷಿಯೋದಲ್ಲಿ ಬರಬೇಕಂತೆ. ಸೊ ಅವಾಗ ಈ ಥರ ಕ್ವಶನ್ಸ್ ಯಾವಾಗಾದ್ರು ನಮಗೆ ಕೊಟ್ಟಾಗ ನಾವೇನು ಮಾಡಬೇಕು ಅಂತಂದರೆ, ಫಸ್ಟು ಸೊ ಯಾವ್ದಾದ್ರು ಒಂದು ರೇಷಿಯೋ, ಒಂದು ಕ್ವಾಂಟಿಟಿದು ರೇಷಿಯೋ ತಗೊಂಡು, ಒಂದು ಐಟಮ್ದು ರೇಷಿಯೋ ತಗೊಂಡು ಮಾಡ್ಕೊಂಡೋದ್ರೆ ನಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಓಕೆನಾ, ಯಾವ್ದಾದ್ರು ಒಂದು ತಗೊಬೇಕು. ಅಂದರೆ ಈಗ ಸೊ ಇದು ಅರ್ಥ ಆಗಿದೆ ತಾನೆ? ಕ್ವಶನ್ದಲ್ಲೇ ಇಲ್ಲ ಆಲ್ರೆಡಿ ಬರೆದಿದ್ದೀನಿ, ಸೊ ನಿಮ್ಗೆ ಕನ್ಫ್ಯೂಷನ್ ಇರೋಲ್ಲ. ಇದು ಮಿಲ್ಕು, ಓಕೆನಾ. ಸೊ ಬರೀ ಮಿಲ್ಕ್ ಮಾತ್ರ ತಗೊಂಡು, ಸೊ ಮಿಲ್ಕ್ ಎಷ್ಟು ರೇಷಿಯೋದಲ್ಲಿದೆ? ಫಸ್ಟ್ ಇದರಲ್ಲಿ 4 ಪಾರ್ಟ್ಸ್ ಮಿಲ್ಕ್ ಇದೆ. ಸೊ ಟೋಟಲ್ ಎಷ್ಟು ಪಾರ್ಟ್ಸ್? 7, 4/7. ಅರ್ಥ ಆಗ್ತಿದೆ ತಾನೆ? ಒಂದು ಎ ವೆಸಲಲ್ಲಿ, ಎ ಪಾತ್ರೆಯಲ್ಲಿ ಟೋಟಲ್ಲು ಮಿಲ್ಕ್ 4 ಪಾರ್ಟ್ಸ್ ಇದೆ, ವಾಟರ್ 3 ಪಾರ್ಟ್ಸ್ ಇದೆ. ರೇಷಿಯೋನ ಪಾರ್ಟ್ಸ್ ಅಂತಲೂ ನಾವು ಕನ್ಸಿಡರ್ ಮಾಡ್ಕೊಬೋದು ಅಂತ ಹೇಳಿದ್ವಿ. ಸೊ 4:3ನ 4 ಪಾರ್ಟ್ಸು 3 ಪಾರ್ಟ್ಸ್ ಅಂದ್ಕೊಂಡ್ರೆ ಟೋಟಲ್ 7 ಪಾರ್ಟ್ಸಲ್ಲಿ ಮಿಲ್ಕ್ 4 ಪಾರ್ಟ್ಸ್ ಇದೆ. ಕರೆಕ್ಟಾ? ಇದು ಎ. ಬಿ ಯಲ್ಲಿ ಏನಾಗಿದೆ? 2/3, ಮಿಲ್ಕ್ 2 ಪಾರ್ಟ್ಸ್ ಇದೆ, ಟೋಟಲ್ ಎಷ್ಟು? 5 ಪಾರ್ಟ್ಸ್. 5 ಪಾರ್ಟ್ಸಲ್ಲಿ 2 ಪಾರ್ಟ್ಸ್ ಇದೆ. ಸೊ ಈಗ ನಮ್ಗೆ ಏನು ಬರಬೇಕಂತಂದರೆ 1/1 ಬರಬೇಕು. ಸೊ ಮತ್ತೆ ಕ್ರಾಸ್ ಸಬ್ಟ್ರಾಕ್ಟ್. ಸರಿ, ಇದು 1/2, ಅಂದರೆ 1/1 ಅಂತಾನೆ 1 ಪಾರ್ಟ್ ಮಿಲ್ಕು 1 ಪಾರ್ಟ್ ವಾಟರ್ ಆಗಿರಬೇಕು. ಟೋಟಲ್ ಪಾರ್ಟ್ಸು 2, ಇದು 1/2. ಸೊ ಈಗ ನಾವೇನು ಮಾಡಬೇಕು? ಫಸ್ಟು 4/7 ಕಾಣಿಸ್ತಿದೆ ಅಲ್ವಾ? 4/7 ಮೈನಸ್ 1/2, ಓಕೆನಾ. ಸೊ ಮಧ್ಯದಲ್ಲಿ ಮೈನಸ್ ಬಂದಾಗ ಏನು ಮಾಡ್ತೀರಂತ, ನೀವು ಇದಕ್ಕೆ ಇಲ್ಲಿ ಇಂಟು ಇದ್ದರೂ, ನೀವು ಇಲ್ಲಿ ಪ್ಲಸ್ ಇದ್ದರೂ, ಇಂಟು ಇದ್ದರೂ, ಏನೇ ಇದ್ದರೂ ಫಸ್ಟ್ ಇದಕ್ಕೆ LCM ತಗೊಳ್ಳಿ. LCMಗೆ ಬೆಸ್ಟ್ ಟ್ರಿಕ್, ಫಾಸ್ಟಾಗಿ ಏನು ಮಾಡಬೇಕು ಅಂತಂದರೆ, ಹೈಯೆಸ್ಟ್ ನಂಬರ್ ಇರುತ್ತಲ್ಲ, ನಾನು LCM ಬಗ್ಗೆ ಮಾತಾಡ್ತಿದ್ದೀನಿ,
ಮತ್ತೆ ಎಲ್ ಸಿ ಎಮ್ ಬಂದಾಗ ಕ್ಲೀನಾಗಿ ಹೇಳ್ಕೊಂಡು ಕೊಡ್ತೀನಿ ಆ ಚಾಪ್ಟ್ರಲ್ಲಿ. ಎಲ್ ಸಿ ಎಮ್ ಅಲ್ಲಿ ಹೈಯೆಸ್ಟ್ ನಂಬರ್ ಇರುತ್ತಲ್ಲ, ಇದರಲ್ಲಿ ಯಾವ್ದು ಹೈಯೆಸ್ಟ್ ನಂಬರ್ 7. ಸೊ ಈ 7 ಅನ್ನೋದು ಎಷ್ಟು ನಂಬರ್ಸ್ ಇರುತ್ತೋ ಅಷ್ಟು ನಂಬರ್ಸಿಂದ ಹೋಗ್ಬೇಕು. ಇವಾಗ ಇನ್ನೊಂದು 2 ನಂಬರ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಆ ನಂಬರಿಂದ ಎಲ್ಲ ನಂಬರಿಂದ 7 ಹೋಗಬೇಕು. ಇವಾಗ 7 2 ಇಂದ ಹೋಗಲ್ಲ. ಸೊ 7ನ ಡಬಲ್ ಮಾಡಿ, 7 2 14, 14 2 ಇಂದ ಹೋಗುತ್ತೆ. ಸೊ ನಮ್ಮ ಎಲ್ ಸಿ ಎಮ್ 14 ಆಗಿರುತ್ತೆ. ಸೊ ಡಿವೈಡೆಡ್ ಬೈ 14 ಹಾಕೊಳ್ಳಿ. ಈಗ ಇದನ್ನ ನಿಮಗೆ ರೇಷಿಯೋಸ್ ಆ್ಯಂಡ್ ರೆಸಿಪ್ರೋಕಲ್ಸ್ ಅಂತ ಬರುತ್ತೆ. ಅಂದರೆ ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. 4/7 ಇಂಟು 14 ಎಲ್ ಸಿ ಎಮ್ ಬಂದಿದೆ. 7 1 7 2 14, 4 2 8. ಅದೇ ಥರ 1/2, 1/2 ಇಂಟು 14, 2 7 14, 1 7 7, 8 - 7. ಸೊ 8 - 7 ಎಷ್ಟು? 1/14. ಇದು 1/14 ಬಂತು. ಯಾವುದು ಇದು? 4/7 - 1/2, ಇದು ನಮಗೆ 1/14 ಬಂತು. ಒಂದಾಯಿತು. ಇವಾಗ ಅದೇ ಥರ ಇನ್ನೊಂದು ಮಾಡಬೇಕು, ಇದನ್ನು ಮಾಡಬೇಕು. ಸೊ ಇದನ್ನು ಮಾಡಬೇಕಂತ ಅಂದರೆ 2/5 ಮೈನಸ್ 1/2. ಸೇಮ್ ಮತ್ತೆ 5 2 ಇಂದ ಹೋಗಲ್ಲ. 5 2 10, 10 2 ಇಂದ ಹೋಗುತ್ತೆ. ಸೊ ನಮ್ಮ ಎಲ್ ಸಿ ಎಮ್ಮು 10 ಆಗಿರುತ್ತೆ. ಸೊ ಇದನ್ನು ಇದೇ ಥರ ಬರ್ಕೊಂಡ್ರೆ ಇಲ್ಲಿ 10 ಬರುತ್ತೆ. 5 2 10, 2 2 4 ಮೈನಸ್ 1/2. ಇಲ್ಲಿ 2 5 10, 1 5 5. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 1/10. ಸೊ ನಮಗಿದು ಇಲ್ಲಿ ಆನ್ಸರು 1/10 ಬರುತ್ತೆ. ಸೊ ಅರ್ಥ ಆಗ್ತಿದೆ ತಾನೆ? ಸೊ ಇದು 1/2 ಇಷ್ಟು 1/10 ಇಷ್ಟು 1/14 ಬಂತು. ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಮತ್ತೆ ಎಲ್ ಸಿ ಎಮ್ ತೊಗೊಂಡ್ರೆ ನಾವು ಎಲ್ ಸಿ ಎಮ್ ತೊಗೊಂಡ್ರೆ 140 ಬರುತ್ತೆ. ಸೇಮ್ ಇದೇ ಥರ ಇಲ್ಲಿ ಮಾಡಿದ್ವಲ್ಲ, ಸೇಮ್ ಅದೇ ಥರ 10 × 140 ಇರುತ್ತೆ. ಇದು 10 1 10 14 140, 10 14 140, 14 × 1 14 ಇಷ್ಟು ನಮಗೆ ಇದು ಜಸ್ಟ್ ಇಲ್ಲಿ 1 1 ಇದ್ದಾಗ ಎಷ್ಟು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಅದೇ ಆನ್ಸರ್ ಬರುತ್ತೆ. ಸೊ 14 10 ಆಗುತ್ತೆ. ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 2 7 14, 2 5 10, 7:5 ಬರುತ್ತೆ. ಸೊ 7:5 ಬಂತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಕೊಟ್ಟಿರಂಗೆ ತೊಗೊಂಡ್ರೆ ಈ ಥರ ಮಾಡ್ಬೋದು. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇದನ್ನು ನಾನು ಇನ್ನೂ ಸಿಂಪ್ಲಿಫೈ ಆಗಿ ಮಾಡ್ಬೋದು. ಅಂದರೆ ಸಿಂಪ್ಲಿಫೈ ಆಗಿ ಮಾಡಬೇಕು ಅಂತ ಅಂದರೆ ಇಷ್ಟೆಲ್ಲ ಮಾಡಬಹುದು, ನಾವು ಇನ್ನೂ ಬೇಗ ಮಾಡ್ಬೋದು. ಹೆಂಗೆ ಅಂತ ಅಂದರೆ, ಇವಾಗ ನಮಗೆ ಮಿಲ್ಕು, ವಾಟರು, ಕರೆಕ್ಟ್ ಅಲ್ವಾ? ಇದು ಎ, ಇದು ಬಿ, ಸಿ ವೆಸಲ್ ರಿಸಲ್ಟ್ ಬರಬೇಕು. ಎ ವೆಸಲಲ್ಲಿ ಎಷ್ಟಿದೆ ಮಿಲ್ಕ್ ರೇಷಿಯೋ ಮತ್ತು ವಾಟರ್ ರೇಷಿಯೋ? ಮಿಲ್ಕು 4 ಇದೆ, ವಾಟರ್ 3 ಇದೆ. ಅದೇ ಥರ ಇದರಲ್ಲಿ ಇದರಲ್ಲಿ ನಮಗೆ ಬಿ ವೆಸಲಲ್ಲಿ 2:3 ರೇಷಿಯೋದಲ್ಲಿದೆ. ಕರೆಕ್ಟ್ ಅಲ್ವಾ? ಸಿಗೆ ನಮಗೆ 1:1 ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇವೆರಡು 4:3, 2:3, 1 ಇವೆರಡು ಇದ್ದಿದ್ದು 1:1ಗೆ ಬರಬೇಕು. ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಎರಡೂನ ಈಕ್ವಲ್ ಬರಬೇಕು ಅಂತ ಅಂದರೆ ಫಸ್ಟು ಈ 3ನ ಒಂದೇ ನಂಬರಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನಮಗೆ ಈಕ್ವಲ್ ಆಗುತ್ತೆ ಅಲ್ವಾ? ಅಂದರೆ ಇಲ್ಲಿ ಕ್ವಾಂಟಿಟಿ ಅನ್ನೋದು ನಮಗೆ ಡಿಫ್ರೆಂಟ್ ಆಗಿದೆ. ಅಂದರೆ ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದ್ದಾವೆ? 4 + 3 7 ಇದೆ. ಇಲ್ಲಿ 2 + 3 5 ಇದೆ. ಇಲ್ಲಿ 1 + 1 2 ಇದೆ. ಎಲ್ಲ ಡಿಫ್ರೆಂಟ್ ಇದೆ. ಇದನ್ನು ನಾವೆಲ್ಲ ಒಂದೇ ಕ್ವಾಂಟಿಟಿ ಥರ ಕನ್ವರ್ಟ್ ಮಾಡ್ಕೊಂಡ್ರೆ ಈಕ್ವಲಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ರೆ, ಕೊಟ್ಟಿರೋ ರೇಷಿಯೋ ಪ್ರಕಾರ ಈಕ್ವಲಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಸೊ ಇದಕ್ಕೆ ನಾವು ಅವಾಗ ಈಕ್ವಲಾಗಿ ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕು? ನಾವು ಎಲ್ ಸಿ ಎಮ್ ತೊಗೊಬೇಕು. 7ಗೂ 5ಗೂ 2 ಎಲ್ ಸಿ ಎಮ್ ತೊಗೊಂಡ್ರೆ 7 1 7, 5 ಇರುತ್ತೆ, 2 ಇರುತ್ತೆ. ಮತ್ತು 5 1 5, ಇದು 1 ಹಂಗೆ ಬರ್ಕೊಂತೀವಿ, 2 ಇರುತ್ತೆ, 2 1 1. ಸೊ 7 5 35, 35 2 70. ನಮಗೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ? 70 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಇದು 70, ಎಲ್ ಸಿ ಎಮ್ 70 ಬಂತು. ಸೊ 70 ಅಂತ ಅಂದರೆ ಇದು ಎಷ್ಟಿಂದ ಡಿವೈಡ್ ಮಾಡಿದ್ರೆ 70 ಬರುತ್ತೆ ನಮಗೆ? 10 × 10. ಅಂದರೆ ನಾವಲ್ಲಿ 4/3 ಪಾರ್ಟ್ಸ್, 4/3 ಅಂತ ಅಂದರೆ ಇದು 4/3, 4 5 6 7 ಪಾರ್ಟ್ಸ್, 4/7 × 70. ಸೊ 7 1 7 10, 4 × 10. ಅದೇ ಥರನೇ ಇಲ್ಲೂ ಹಾಕೊಂಡಿರೋದು ಅಷ್ಟೇ. ಅದೇ ನಾವು ಟೋಟಲ್ ಪಾರ್ಟ್ಸ್ ಇಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ, ಇಂಟು 10 ಹಾಕೊಂಡಿದ್ದೀವಿ. ಅರ್ಥ ಆಗ್ತಿದೆ ತಾನೆ ನಿಮಗೆ? ಇದು ಕೂಡ ನೀವು ಅದೇ ಥರ ಮಾಡಿಕೊಂಡ್ರೆ, ಸೊ ನಿಮಗೆ ಕಾಣಿಸೇ ಇಲ್ಲ. ಈ 4/4 ಮತ್ತು 3 ಪಾರ್ಟ್ಸ್ ಇತ್ತಲ್ಲ, ಟೋಟಲ್ 7 ಪಾರ್ಟ್ಸು ನಾವು ಮುಂಚೆ ಮಾಡಿದ್ವಲ್ಲ ಜಸ್ಟ್ ಅಲ್ಲಿ 4/3 × 4/7, ಟೋಟಲ್ 7 ಪಾರ್ಟ್ಸು ಇಂಟು 70. ಅಂದರೆ ಇದು ಎಲ್ ಸಿ ಎಮ್. 7 1 7 10, 4 10 40. ಸೊ ಅದೇ ಥರನೇ ಇಲ್ಲಿ ಟೋಟಲ್ ಪಾರ್ಟ್ಸ್ಗೆ ಇಂಟು 10 ಹಾಕೊಂಬಿಟ್ರೆ ನಮ್ಗೆ ಇದಕ್ಕೆ ಈಕ್ವಲ್ ಆಗುತ್ತೆ. ಸೊ ಅದೇ ಥರ 5 ಅಲ್ಲಿ ಯಾವಾಗ 70 ಬರುತ್ತೆ? 5 × 14 70 ಬರುತ್ತೆ. 2 ಅಲ್ಲಿ 70 ಯಾವಾಗ ಬರುತ್ತೆ? 2 × 35 70 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ
ಅಂದರೆ ನಿಮ್ಗೆ ಅರ್ಥ ಆಗ್ತಿದೆ ತಾನೆ. ಇದು 4:3 ಕೊಟ್ಟಿದ್ದಾರೆ, 2:3 ಕೊಟ್ಟಿದೆ, 1:1 ಕೊಟ್ಟಿದ್ದಾರೆ. ಸೊ ಇವೆರಡು ಕೊಟ್ಟಿರೋ ರೇಷಿಯೋನ ಈ ರೇಷಿಯೋಗೆ ಬರಬೇಕು ಅಂತಂದರೆ ಯಾವ ರೇಷಿಯೋಲಿ ಮಿಕ್ಸ್ ಮಾಡಬೇಕು ಅಂತ ಕ್ವಶನ್. ಸೊ ಇದು ನನಗೆ ಇದು 7 ಪಾರ್ಟ್ಸ್ ಇದೆ, ಇದು 5 ಪಾರ್ಟ್ಸ್ ಇದೆ, 2 ಪಾರ್ಟ್ಸ್ ಇದೆ. ಸೊ ಎಲ್ಲ ಡಿಫ್ರೆಂಟ್ ಆಗಿದೆ. ಅದನ್ನೆಲ್ಲ ಒಂದೇ ಕ್ವಾಂಟಿಟಿಗೆ ಕನ್ವರ್ಟ್ ಮಾಡ್ಕೊಳಂಗಿದ್ರೆ ನಾನು LCM ತೊಗೊಬೇಕು. ಸೊ 7ಗೂ 5ಗೂ 2ಗೆ LCM ತೊಗೊಂಡ್ರೆ ನನಗೆ 70 LCM ಬಂತು. ಸೊ 70 LCM ಬಂದಾಗ 7ಇಂದ 70 ಎಷ್ಟಾಗುತ್ತೆ ಇಂಟು 10, 5ಇಂದ 40 ಇಂಟು 14 ಮಾಡಿದ್ರೆ 70 ಬರುತ್ತೆ, 2 ಇಂಟು 35 ಮಾಡಿದ್ರೆ 70 ಬರುತ್ತೆ. ಈಗ ಈ ಇಂಟು 10 ಇತ್ತಲ್ಲ, ಅದನ್ನು ಪ್ರತಿ ಒಂದಕ್ಕೂ ಇಂಟು ಮಾಡಿ, ಮಲ್ಟಿಪ್ಲೈ ಮಾಡಿ, ಅವಾಗ ನಿಮಗೆ ಆನ್ಸರ್ ಬರುತ್ತೆ. ಸೊ ಅವಾಗ ನ್ಯೂ ಕ್ವಾಂಟಿಟಿ ಏನಾಗುತ್ತೆ, ಸೊ ಇದು ಮಿಲ್ಕು, ಇದು ವಾಟರ್ ಅಂತ ತೊಗೊಂಡ್ರೆ, ಇದು ಮಿಲ್ಕು ವಾಟರ್ ತೊಗೊಂಡ್ರೆ 4 ಇಂಟು 10 ಮಾಡಬೇಕಲ್ವ, ಅವಾಗ ತಾನೇ ನಮಗೆ ಕ್ವಾಂಟಿಟಿ 70ಗೆ ಈಕ್ವಲ್ ಆಗೋದು. ಸೊ 4 ಇಂಟು 10 40, 3 ಇಂಟು 10 30, 70 ಬಂತ ಟೋಟಲ್ಲು. ಅರ್ಥ ಆಗ್ತಿದೆ ತಾನೆ ಇವಾಗ. ಸೊ ಕ್ವಾಂಟಿಟಿನ ಈಕ್ವಲ್ ಮಾಡ್ಕೊತಾ ಇದ್ದೀವಿ. 2 ಇಂಟು 14 28, 3 ಇಂಟು 14 42, ಇವೆರಡು ಆ್ಯಡ್ ಮಾಡಿದ್ರೆ 70 ಬರ್ತೈತೆ. ಅರ್ಥ ಆಗ್ತಿದೆ ತಾನೆ. ನಾವು 70ಗೆಲ್ಲನೂ ಈಕ್ವಲ್ ಮಾಡ್ಕೊತಾ ಇದ್ದೀವಿ. ಇದು 1 ಇಂಟು 35 35, ಇದು 1 ಇಂಟು 35 35. ಅರ್ಥ ಆಗ್ತಿದೆಯಲ್ವಾ. ಸೊ ಇವಾಗ ಯಾವ್ದಾದ್ರು ಒಂದು ತಗೊಳ್ಳಿ, ಮಿಲ್ಕರು ತಗೊಳ್ಳಿ, ವಾಟರ್ ತಗೊಳ್ಳಿ. ನಾವು ಮಿಲ್ಕ್ ತಗೊಂಡು, ಸೊ ಮಿಲ್ಕು 40 ಇದೆ, ಇನ್ನೊಂದ್ರದ್ದು 28 ಇದೆ. ಇದು ಎ, ಇದು ಬಿ. ಆನ್ಸರ್ ಬರಬೇಕಾಗಿರೋದು 35. ಸೊ ಕ್ರಾಸ್ ಸಬ್ಟ್ರಾಕ್ಟ್ ಮಾಡಿ 5 ಬರುತ್ತೆ, ಇಲ್ಲಿ ಕ್ರಾಸ್ ಸಬ್ಟ್ರಾಕ್ಟ್ ಮಾಡಿ 7. ಡೈರೆಕ್ಟಾಗಿ ಆನ್ಸರ್ ಬಂತು 7:5. ಸೊ ಇಷ್ಟೆಲ್ಲ ಮಾಡೋ ಬದಲು ನೀವು ಡೈರೆಕ್ಟಾಗಿ LCM ತೊಗೊಂಡು ಮಾಡಿಬಿಟ್ರೆ ವಿತಿನ್ ಸೆಕೆಂಡ್ಸಲ್ಲಿ ಆನ್ಸರ್ ಬರುತ್ತೆ. ಇವೆಲ್ಲ ನೀವೇನು ಬರ್ಕೊಳ್ಳೋದೇನು ಬೇಕಾಗಿಲ್ಲ. ಎಕ್ಸಾಮ್ಸಲ್ಲಿ ಕೊಟ್ಟಾಗ ನಿಮ್ಗೆ ಇದು ರೇಷಿಯೋ ಇರುತ್ತೆ. ಇದು 7 ಪಾರ್ಟ್ಸ್ ಅಂತ ಗೊತ್ತು, ಇದು 5 ಪಾರ್ಟ್ಸ್ ಅಂತ ಗೊತ್ತು, ಇದು 2 ಪಾರ್ಟ್ಸ್ ಅಂತ ಗೊತ್ತು. ಸೊ 7ಗೂ 5ಗೂ 2ಗೂ LCM ತೊಗೊಂಡ್ರೆ 70 ಬರುತ್ತೆ. ಸೊ LCM ಹೆಂಗೆ ತೊಗೊಬೇಕಂತಲೇ ಹೇಳಿದ್ದೀನಿ. ಈಗ 7 ಇದೆ, 7 ಎಲ್ಲಿಂದ ಹೋಗುತ್ತಾ, 7 5ಇಂದ ಹೋಗುತ್ತಾ, ಹೋಗಲ್ಲ. 2ಇಂದ ಹೋಗುತ್ತಾ, ಹೋಗಲ್ಲ. 7 2 14, 14 5ಇಂದ ಹೋಗುತ್ತಾ, ಹೋಗಲ್ಲ. 2ಇಂದ ಹೋಗುತ್ತಾ, ಹೋಗಲ್ಲ. 7 3 21, 5ಇಂದ ಹೋಗುತ್ತಾ, ಹೋಗಲ್ಲ. 7 4 28, 5ಇಂದ ಹೋಗುತ್ತಾ, ಹೋಗಲ್ಲ. 7 5 35, 5ಇಂದ ಹೋಗುತ್ತೆ, 2ಇಂದ ಹೋಗಲ್ಲ. 7 6 42, 5ಇಂದ ಹೋಗಲ್ಲ. 7 7 49, 5ಇಂದ ಹೋಗಲ್ಲ. ಆ ಥರ ಒಂದೊಂದು ಇಂಟು ಮಾಡ್ಕೊಂಡು ಹೋಗಿ. ಬಟ್ 7 10 70, ಅವಾಗ 5ಇಂದನೂ ಹೋಗುತ್ತೆ, 2ಇಂದನೂ ಹೋಗುತ್ತೆ. ಸೊ ಅದು ನಮಗೆ LCM ಆಗುತ್ತೆ. ಸೊ ಅದನ್ನು ನಾನು ಈ ಥರ ಬರ್ಕೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ. ಅಂದರೆ ನಿಮಗೆ ಹಿಂಗೆ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದರೆ ಇಲ್ಲಿ ನಮಗೆ ಪಾರ್ಟ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ 4/7 - 1/14 ಇದೆಲ್ಲ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆ ಕನ್ಫ್ಯೂಷನ್ ಬದಲೇ ನಾನು LCM ತೊಗೊಂಡ್ಬಿಟ್ರೆ ನೀವು ಡೈರೆಕ್ಟಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಕ್ವಶನ್ ಮಾಡೋಣ ಇದರಲ್ಲಿ. ಸ್ವಲ್ಪ ನೀವು ಡೈರೆಕ್ಟಾಗಿ ಇದನ್ನೇ ಮಾಡ್ತೀನಿ ನಾನು, ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸೊ ನಾನು ಹಂಗೆ ಹೇಳ್ತೀನಿ ಕ್ವಶನು, ಹಂಗೆ ಜಸ್ಟ್ ಇಲ್ಲಿ ಎಕ್ಸಾಂಪಲ್ ಥರ ಬರೀತೀನಿ, ಹಂಗೆ ನೋಡ್ಕೊಳ್ಳಿ. ಇವಾಗ ಎ ವೆಸಲ್ ಇದೆ, ಅದರಲ್ಲಿ ಮಿಲ್ಕು, ವಾಟರ್ ಏನು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಕ್ವಶನ್. ಈಗ ಇಲ್ಲಿ 2 ವೆಸಲ್ಸ್ ಎ ಆ್ಯಂಡ್ ಬಿ, ದೆರ್ ಈಸ್ ಮಿಕ್ಸ್ಚರ್ ಆಫ್ ಮಿಲ್ಕ್ ಆ್ಯಂಡ್ ವಾಟರ್. ದಿ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದಿ ವೆಸಲ್ಸ್ ಈಸ್ 5:2 ಆ್ಯಂಡ್ 8:5. 5:2, ಬಿ ವೆಸಲಲ್ಲಿ 8:5 ಇದು ಇದೆ. ಈಗ ಅವ್ರಿಗೆ ಆನ್ಸರ್ ಏನು ಬರಬೇಕಂತೆ, ರೆಸ್ಪೆಕ್ಟಿವ್ಲಿ ಇನ್ ವಾಟ್ ರೇಷಿಯೋ ದಿಸ್ ಮಿಕ್ಸ್ಚರ್ ಬಿ ಮಿಕ್ಸ್ಡ್ ಟುಗೆದರ್ ಸೊ ದಟ್ ದಿ ರೇಷಿಯೋ ಆಫ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ನ್ಯೂ ಮಿಕ್ಸ್ಚರ್ ಬಿಕಮ್ಸ್ 9:4. ಸಿ ವೆಸಲಲ್ಲಿ 9:4 ಬರಬೇಕಂತೆ. ಅರ್ಥ ಆಗ್ತಿದೆಯಲ್ವಾ. ಇದನ್ನು ನಾನು ಜಸ್ಟ್ ಇವಾಗ ಕಲ್ತ್ವಲ್ಲ ನಾವು LCM ಮೆಥಡ್, ಆ ಥರ ನಾನು ಮಾಡ್ತೀನಿ. ನೀವು ಮುಂಚೆ ಮಾಡಿದ್ವಲ್ಲ ನಾವು ಫಸ್ಟ್ ಟೈಮ್, ಆ ಮೆಥಡಲ್ಲಿ ನೀವು ಮಾಡಿ ನೋಡಿ, ಯಾವುದು ಬೇಗ ಆಗುತ್ತೋ, ಯಾವುದು ಈಸಿ ಆಗುತ್ತೋ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಮಗೆ ಟೋಟಲ್ ಪಾರ್ಟ್ಸ್ ಎಷ್ಟಿದೆ 7, ಇದರಲ್ಲಿ ಟೋಟಲ್ ಪಾರ್ಟ್ಸು 8 + 5 13, ಇದರಲ್ಲಿ ಟೋಟಲ್ ಪಾರ್ಟ್ಸು 13. ಈಗ ನಮಗೆ LCM ತಗೊಂಡ್ರೆ, ಸೊ ನಾವು 13 ಇಂಟು 7, ನಾರ್ಮಲಾಗಿ 13 7 ಯಾವುದಿಂದ ಹೋಗಲ್ಲ, ಅಂದರೆ 13 ಇಂಟು 7 ನಮಗೆ 91 ಬರುತ್ತೆ. ಸೊ ನಮಗೆ LCM 91 ಬರುತ್ತೆ. ಸೊ ಇದು 91 ಬರಬೇಕಂತಂದರೆ ನಾವು ಇಂಟು 13 ಮಾಡಿದ್ರೆ ಇದು 91 ಬರುತ್ತೆ. ಇದು ಇಂಟು 7, ಇದು ಇಂಟು 7 ಮಾಡಿದ್ರೆ ನಮಗೆ 91 ಆಗುತ್ತೆ. ಸೊ ಇವಾಗ ಈ 91 ಮರ್ತೋಗಿ, ಈಗ ಏನು ಮಾಡಬೇಕು, ಈ 13 ಇದೆಯಲ್ಲ, ಯಾವುದರಿಂದ ಮಾಡಿದ್ರೆ ನಮಗೆ 91 ಬರ್ತಿತ್ತಲ್ಲ, ಅದರಿಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಸೊ 13 ಇಂಟು 5 ಎಷ್ಟು ಬರುತ್ತೆ. ಸೊ ಮಿಲ್ಕ್ 13 ಇಂಟು 5, 5 10 50, 5 3 15, 65. 65 ಈಸ್ಟು 2 ಇಂಟು 13 26. ಇದು ಒಂದಾಯಿತು. ಎರಡನೇದು ಬಿ ವೆಸಲಲ್ಲಿ 8 ಇಂಟು 7, 56 ಈಸ್ಟು 5 ಇಂಟು 7 35. ನೆಕ್ಸ್ಟ್ ಥರ್ಡ್ ಒಂದು
9 ಇಂಟು 7 ಅರ್ಥ ಆಗ್ತಿದಲ್ವಾ? 9 7 63 ಇಷ್ಟು 4 ಇಂಟು 7 28. ಸೊ ಇವಾಗ ಯಾವ್ದಾದ್ರು ಒಂದು ತಗೊಳ್ಳಿ, ಅಥವಾ ಮಿಲ್ಕಾರು ತಗೊಳ್ಳಿ ಅಥವಾ ವಾಟರ್ ತಗೊಳ್ಳಿ. ಈ ಮಿಲ್ಕ್ ತಗೊತೀರ ಅನ್ಕೊಳ್ಳಿ, ಇದು ಮಿಲ್ಕ್ ಅನ್ಕೊಳ್ಳಿ, ಇದು ವಾಟರ್ ಅನ್ಕೊಳ್ಳಿ, ಎರಡು ಮಾಡಿ ತೋರಿಸ್ತೀನಿ, ಎರಡರಲ್ಲೂ ಆನ್ಸರ್ ಬರುತ್ತೆ. ಸೊ ಮಿಲ್ಕಲ್ಲಿ ಮಿಲ್ಕ್ ಇದೆ ಅಲ್ವಾ, ಮಿಲ್ಕ್ ಎಷ್ಟಿದೆ? ಫಸ್ಟ್ ವೆಸಲಲ್ಲಿ 65 ಇದೆ, ಸೆಕೆಂಡ್ ವೆಸಲಲ್ಲಿ 56 ಇದೆ, ಓವರಾಲ್ ನಮಗೆ 63 ಬರಬೇಕು. ಅದೇ ಥರ ವಾಟರು 26 ಇದೆ, 35 ಇದೆ, 28 ಬರಬೇಕು. ಸೊ ಕ್ರಾಸ್ ಸಬ್ಟ್ರಾಕ್ಟ್ ಮಾಡಿ, 65 3 ಹೋದರೆ 2 ಬರುತ್ತೆ, 56 7 ಹೋದರೆ 56 63 ಹೋದರೆ 7 ಆಗುತ್ತೆ. ಸೊ ಇದು ನಮಗೆ 7:2 ರೇಷದಲ್ಲಿ ಬರುತ್ತೆ. ಇದು ಕೂಡ ಅದೇ ಬರುತ್ತೆ ನೋಡೋಣ. ಸೊ 26 28 ತೆಗೆದ್ರೆ 2 ಬರುತ್ತೆ, 28 35 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರುತ್ತೆ. ಇದು ಕೂಡ ನಮಗೆ 7:2. ನೀವು ಮುಂಚೆ ನಾನು ಹೇಳ್ಕೊಂಡು ಕೊಟ್ಟನಲ್ಲ, ಯಾವುದು ಈ ರೇಷಿಯೋ, ಟೋಟಲ್ ಪಾರ್ಟ್ಸ್ ಎಷ್ಟು 5, ಟೋಟಲ್ ಪಾರ್ಟ್ಸ್ ಎಷ್ಟು 7, 5/7. ಅದೇ ಥರ ಇನ್ನೊಂದು 8/13. ನಮಗಿದೆ ಆನ್ಸರ್ ಎಷ್ಟು ಬರಬೇಕು? 9/13. ಇದನ್ನು ಕೂಡ ಮಾಡಿ ನೋಡಿ ಎಷ್ಟು ಆನ್ಸರ್ ಬರುತ್ತೆ ಹೇಳಿ ನನಗೆ, ಓಕೆನಾ? ಇವಾಗ ನೆಕ್ಸ್ಟ್ ಇನ್ನು ಬೇರೆ ಥರ ನೋಡೋಣ. ಸೊ ಇನ್ನು ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಒಂದು ಕ್ವಶನು, ಇನ್ ವಾಟ್ ರೇಷಿಯೋ ಮಸ್ಟ್ ವಾಟರ್ ಬಿ ಮಿಕ್ಸ್ಡ್ ವಿತ್ milk to gain 16 2/3% on selling the mixture at cost price. ಇದನ್ನೇ ಇದೇ ಥರ ಒಂದು ಮಾಡಿದ್ವಿ. ಸೊ ಇಲ್ಲಿ ವಾಟರ್ದು ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ, ಸೊ ವಾಟರ್ದು ಕಾಸ್ಟ್ ಪ್ರೈಸ್ ಆಗಲಿ ಸೆಲ್ಲಿಂಗ್ ಪ್ರೈಸ್ ಆಗಲಿ ಯಾವಾಗೂ 0 ತೊಗೊಳ್ಳಿ ಅಂತ ಹೇಳಿದ್ದೀನಿ. ಸೊ ಇವಾಗ ಮಿಲ್ಕ್ದು ಏನು ಕೊಟ್ಟಿದ್ದಾರೆ? ಇನ್ ವಾಟ್ ರೇಷಿಯೋ ಟು ಬಿ ಮಿಕ್ಸ್ಡ್ ಟು ಗೈನ್ 16 2/3 ಅಂತ ಅಂದರೆ 16.66% ಅಲ್ವಾ? ಸೊ ಈ ಪರ್ಸೆಂಟೇಜ್ಗೆ ಪ್ರಾಫಿಟ್ ಬಂದಿದೆ ಅಂತ ಹೇಳಿದ್ದಾರೆ. ಆನ್ ಸೆಲ್ಲಿಂಗ್ ದ ಮಿಕ್ಚರ್ ಅಟ್ ಕಾಸ್ಟ್ ಪ್ರೈಸ್ ಕೊಟ್ಟಿಲ್ಲ ಅಂತ ಅಂದರೆ ಇದರಲ್ಲಿ 100% ಇರುತ್ತೆ. ಸೊ 16% ಪ್ರಾಫಿಟ್ ಅಂತ ಅಂದರೆ ಸೆಲ್ಲಿಂಗ್ ಪ್ರೈಸು 116.66% ಇರುತ್ತೆ. ಸೊ ನಮಗೆ ಇದು ಕಾಸ್ಟ್ ಪ್ರೈಸಿಂದಾರು ತೊಗೊಂಡು ಮಾಡ್ಬೋದು ಅಥವಾ ಸೆಲ್ಲಿಂಗ್ ಪ್ರೈಸಿಂದಾರು ತೊಗೊಂಡು ಮಾಡ್ಬೋದು. ಆದರೆ ನಮಗೆ ಕಾಸ್ಟ್ ಪ್ರೈಸ್ ಆಲ್ರೆಡಿ 100% ಇರೋದ್ರಿಂದ ಆನ್ ಸೆಲ್ಲಿಂಗ್ ದ ಮಿಕ್ಚರ್ ಕಾಸ್ಟ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ. ಇದೇಂತಕ್ಕೆ ನಾನು 100 ತೊಗೊಂಡಿದ್ದೀನಿ ಅಂತ ಅಂದರೆ, ಇದೇಂತಕ್ಕೆ 116 ತೊಗೊಂಡಿದ್ದೀನಿ ಅಂತ ಅಂದರೆ ಆನ್ ಸೆಲ್ಲಿಂಗ್ ದ ಮಿಕ್ಚರ್ ಅಟ್ ಕಾಸ್ಟ್ ಪ್ರೈಸ್ ಅಂತ ಅವರೇ ಕೊಟ್ಟಿದ್ದಾರೆ. ಮಿಕ್ಚರ್ನ ಈ ಎರಡು ಮಿಕ್ಚರ್ ಇರುತ್ತಲ್ಲ, ಅದು ಸೆಲ್ಲಿಂಗ್ ಪ್ರೈಸು ಕಾಸ್ಟ್ ಪ್ರೈಸ್ ಎರಡು ಒಂದೇ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಕಾಸ್ಟ್ ಪ್ರೈಸ್, ಯಾಕಂದರೆ ಆನ್ ಸೆಲ್ಲಿಂಗ್ ದ ಮಿಕ್ಚರ್ ಅಟ್ ಕಾಸ್ಟ್ ಪ್ರೈಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಒಂದೇ ಇರುತ್ತೆ. ಸೊ ನಾವು ಇಲ್ಲಿ ಇವಾಗ ಮಿಕ್ಚರಲ್ಲಿ ಸೆಲ್ಲಿಂಗ್ ಪ್ರೈಸ್ ಅವರು ತೊಗೊಬೇಕು, ಇಲ್ಲ ಕಾಸ್ಟ್ ಪ್ರೈಸ್ ತೊಗೊಬೇಕು, ಓಕೆನಾ? ಸೊ ಇಲ್ಲಿ ನಾವು ಸೆಲ್ಲಿಂಗ್ ಪ್ರೈಸ್ ತೊಗೊಂಡು ಮಾಡೋಂಗಿದ್ರೆ ಹೆಂಗಾಗುತ್ತೆ ಅಂತ ಅಂದರೆ, ಇದು ವಾಟರು, ಇದು ಮಿಲ್ಕ್ ಅಲ್ವಾ? ಅರ್ಥ ಆಗ್ತಿದೆ ತಾನೆ? ಸೊ ವಾಟರ್ದು ಕಾಸ್ಟ್ ಪ್ರೈಸ್ ಏನು ಕೊಟ್ಟಿಲ್ಲ ಅಂತಂದರೆ 0. ಮಿಲ್ಕ್ದು ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಏನು 0. ಮಿಲ್ಕ್ದು ಸೆಲ್ಲಿಂಗ್ ಪ್ರೈಸು 116.66%. ಕರೆಕ್ಟ್ ಅಲ್ವಾ? 116.66. ಸೊ ಇದನ್ನು ನಾವು 116 2/3 ಅಂತ ಕೂಡ ಹಾಕೊಬೋದು. ಅದಾದಮೇಲೆ ನಮಗೆ ಮಿಕ್ಚರ್ದು ಕಾಸ್ಟ್ ಪ್ರೈಸ್ ಎಷ್ಟು 100 ಅವರೇ ಕೊಟ್ಟಿದ್ದಾರೆ. ಯಾಕಂದರೆ ಆನ್ ಸೆಲ್ಲಿಂಗ್ ದ ಮಿಕ್ಚರ್ ಅಟ್ ಕಾಸ್ಟ್ ಪ್ರೈಸ್ 100 ಆಗಿರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ ಮಿಕ್ಚರ್ ಕೂಡ 100 ಆಗಿರುತ್ತೆ. ಸೊ ಇವಾಗ ಇದಕ್ಕೆ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮಗೆ, ಸೊ ಇದು ನಮಗೆ 100 ಬರುತ್ತೆ, ಇದು ನಮಗೆ 16 2/3 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿಕೊಂಡ್ರೆ 48 + 2 50/3 ಬರುತ್ತೆ. 50/3 ಇಷ್ಟು 100 ಆಗುತ್ತೆ. ಸೊ ಇದು ಮತ್ತೆ ರೆಸಿಪ್ರೊಕೇಟ್ ರೇಷಿಯೋ ಮಾಡಿಕೊಂಡು LCM ತೊಗೊಂಡ್ರೆ, ಅಂದರೆ ಇಲ್ಲಿ 1 ಇರುತ್ತೆ ಅಂದ್ಕೊಳ್ಳಿ, ಏನಿಲ್ಲ ಅಂತಂದರೆ 1. ಸೊ ಇದಕ್ಕೆ LCM ತೊಗೊಂಡ್ರೆ 3ನೇ ಬರುತ್ತೆ. ಇಂಟು 3 3 1 3 ಆಗುತ್ತೆ. 50 × 1 ಇದು 50 ಆಗುತ್ತೆ. 50 ಎಷ್ಟು ಇಲ್ಲಿ ಇಂಟು 3 ಬರುತ್ತೆ, 1 3 3, 100 × 3 300 ಬರುತ್ತೆ. ಸೊ 50 1 56 300 ಮುಗೀತು. 1:6. ನಿಮ್ಗೆ ಇದನ್ನು ಕನ್ಫ್ಯೂಸ್ ಆಗ್ತಾಯಿದೆ, ಈ 16/3 ಈ ಥರ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದರೆ, ನಿಮಗೆ 16 2/3 ಅಂತ ಅಂದರೆ
ನಾವು ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ 16/2/3 ಅಂದರೆ 16.66% ಅಂತ. ಸೊ 16.66% ಅಂದರೆ ಏನು? ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ದೀವಿ 1/6 ಅಂತ, ಕರೆಕ್ಟ್ ಅಲ್ವಾ? ಸೊ ಇವಾಗ ಗೇಯ್ನು 1/6 ಅಂತ ಅಂದರೆ ನಮಗೆ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? 100%. 100% ಅಂತಂದರೆ ಇಲ್ಲಿ 6 ಬಗ್ಗೆ ಮಾತಾಡ್ತಿರೋದ್ರಿಂದ 6/6 ಅಂತ ಹಾಕೊಬೋದು. ಪ್ಲಸ್ ಗೇಯ್ನು 1/6, ಟೋಟಲ್ ಎಷ್ಟಾಗುತ್ತೆ? 7/6. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದನ್ನು ಇಲ್ಲಿ ನೀವು ಮಿಲ್ಕಲ್ಲಿ ಇಲ್ಲಿ 7/6 ಅಂತ ಹಾಕ್ಕೊಂಡು ಇಲ್ಲಿ ನೀವು 100 ಹತ್ರ 6/6 ಅಂತ ಹಾಕ್ಕೊಂಡ್ರೆ ಇದು ನಿಮಗೆ ಡೈರೆಕ್ಟಾಗೇ ಬರುತ್ತೆ. ಅವಾಗ ಇಲ್ಲಿ ಆನ್ಸರ್ ಏನು ಬರುತ್ತೆ? ನಿಮಗೆ 1/6 ಬರುತ್ತೆ. ಇಲ್ಲಿ ನಿಮಗೆ 6/6 ಬರುತ್ತೆ. ಸೊ ಈ 6 ಕ್ಯಾನ್ಸಲ್ ಆಗುತ್ತೆ, 1:6 ರೇಷಿಯೋ ಡೈರೆಕ್ಟಾಗಿ ಬರುತ್ತೆ. ಅಂದರೆ ಜಸ್ಟ್ ನಿಮಗೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಬಂದರೆ ಆರಾಮಾಗಿ ಮಾಡ್ಬೋದು. ಸೊ ಇದು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಹೌ ಮೆನಿ kgs of sugar costing rupees 9 per kg must be mixed with 27 kg of sugar costing rupees 7 per kg so that there may be a gain of 10% by selling a mixture at rupees 9.24 per kg. ಅಂದರೆ ಕ್ವಶನ್ ಏನಂತಂದರೆ, ಹೌ ಮೆನಿ kgs ಆಫ್ ಶುಗರ್ ಕಾಸ್ಟಿಂಗ್ 9 rupees per kg. ಎಷ್ಟು ಕೆ ಜಿ ಶುಗರ್ನ ಅದ್ರ ಕೆ ಜಿ 9 ರೂಪಾಯಿ ಪರ್ ಕೆ ಜಿ. ಓಕೆನಾ? ಒಂದು ಶುಗರ್ದು ಅಮೌಂಟು ಪರ್ ಕೆ ಜಿಗೆ 9 ರೂಪಾಯಿ. ಎಷ್ಟು ಕೆ ಜಿ ಅಂತ ಕೊಟ್ಟಿಲ್ಲ. ಅದನ್ನು 27 ಕೆ ಜಿ ಆಫ್ ಶುಗರ್, ಕ್ವಾಲಿಟಿ ಬಿ ಶುಗರ್ ಅಂತ ಅಂದ್ಕೊಳ್ಳಿ. ಅದಕ್ಕೆ 27 ಕೆ ಜಿ ಶುಗರ್ ಇದೆ, ಅದು ಒಂದೊಂದು ಕೆ ಜಿ 7 ರೂಪಾಯಿ. ಸೊ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸೊ ದಟ್ ದೇರ್ ಮೇ ಬಿ ಎ ಗೈನ್ ಆಫ್ 10% ಬೈ ಸೆಲ್ಲಿಂಗ್ ಎ ಮಿಕ್ಸರ್ ಅಟ್ 9.24 ಪರ್ ಕೆ ಜಿ. ಅವೆರಡನ್ನ ಸೆಲ್ ಮಾಡಿದ್ರೆ ಮಿಕ್ಸರಲ್ಲಿ ನಮಗೆ 10% ಪ್ರಾಫಿಟ್ ಬರುತ್ತೆ ಅಂತೆ. ಆ ಪ್ರಾಫಿಟ್ ಅಮೌಂಟು 9.24 rupees ಪರ್ ಕೆ ಜಿ. ಈ ನಮಗೇನು ಕೇಳ್ತಾ ಇದ್ದಾರೆ? ಈ ಶುಗರ್ದು ಎಷ್ಟು ಕೆ ಜಿ ಇತ್ತು, ಹೌ ಮೆನಿ kgs ಆಫ್ ಶುಗರ್ ಕಾಸ್ಟಿಂಗ್ 9 rupees ಇತ್ತಲ್ಲ ಪರ್ ಕೆ ಜಿ, ಅದು ಎಷ್ಟು ಕೆ ಜಿ ಇತ್ತು ಅಂತ ಕೇಳ್ತಾರೆ. ಸೊ ಈಗ ನಮಗೆ 2 ಸೆಲ್ಲಿಂಗ್ ಪ್ರೈಸ್ ಕೊಟ್ಟು 1 ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಾನು ಸೆಲ್ಲಿಂಗ್ ಪ್ರೈಸ್ಗಾರು ಕನ್ವರ್ಟ್ ಮಾಡ್ಕೊಳ್ಳಿ ಅಥವಾ ಎಲ್ಲಾನು ಕಾಸ್ಟ್ ಪ್ರೈಸ್ಗಾರು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮಗೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ 9 rupees ಪರ್ ಕೆ ಜಿ ಅಂತ ಅಂದರೆ ಕಾಸ್ಟಿಂಗ್ ಇಲ್ಲೇ ಕೊಟ್ಟಿದ್ದಾರೆ, ಪರ್ ಕೆ ಜಿ ಅಂದರೆ ಕಾಸ್ಟ್ ಪ್ರೈಸ್ ಏದು ಶುಗರು ಫಸ್ಟ್ ನಾವು ಕಾಸ್ಟ್ ಪ್ರೈಸ್ ಕನ್ವರ್ಟ್ ಮಾಡ್ಕೊಂಡು ಮಾಡೋಣ. ಯಾಕಂದರೆ ಆಲ್ರೆಡಿ 2 ಕಾಸ್ಟ್ ಪ್ರೈಸಿಗೆ ಕೊಟ್ಟಿರೋದ್ರಿಂದ ನಮಗೆ ಇನ್ನೊಂದೇ ಒಂದು ಕಾಸ್ಟ್ ಪ್ರೈಸ್ ಮಾತ್ರ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದೇ ಸೆಲ್ಲಿಂಗ್ ಪ್ರೈಸ್ ಅಂತಲೇ ನಾವು 2 ಸೆಲ್ಲಿಂಗ್ ಪ್ರೈಸ್ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಎ ಕ್ವಾಲಿಟಿ ಶುಗರು ಎಷ್ಟು ಕೆ ಜಿ ಇದೆ ಗೊತ್ತಿಲ್ಲ, ಅದ್ರದ್ದು ಅಮೌಂಟು ಕಾಸ್ಟ್ ಪ್ರೈಸ್ ಎಷ್ಟು? 9 rupees. ಬಿದು ಶುಗರು 27 ಕೆ ಜಿ ಇದೆ, ಇದು ನಮಗೆ ಗೊತ್ತಿಲ್ಲ. ಸೊ ಇದ್ರದ್ದು ಕಾಸ್ಟ್ ಪ್ರೈಸು ನಮಗೆ 7 rupees ಪರ್ ಕೆ ಜಿ ಇದೆ. ಈಗ ಇವೆರಡು ಮಿಕ್ಸರ್ ಮಾಡಿದಾರಲ್ಲ, ಆ ಮಿಕ್ಸರ್ದು ಸೊ ದಟ್ ದೇರ್ ಬಿ ಎ ಗೈನ್ ಆಫ್ 10% ಬೈ ಸೆಲ್ಲಿಂಗ್ ಎ ಮಿಕ್ಸರ್ ಅಟ್ 9.24% ಪರ್ ಕೆ ಜಿ. ಸೊ ಇದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಓಕೆನಾ? ಸಿದು ಮಿಕ್ಸರ್ ಅಂತ ಅಂದ್ಕೊಂಡ್ರೆ ನಮಗೆ ಅದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. 9.24 ಅನ್ನೋದು ಸೆಲ್ಲಿಂಗ್ ಪ್ರೈಸ್. ಸೊ ನಾವು ಇದರಲ್ಲಿ ಪ್ರಾಫಿಟ್ ತೆಗಿಬೇಕು. ಪ್ರಾಫಿಟ್ ಎಷ್ಟು ಪರ್ಸೆಂಟು? 10%. ಸೊ 10% ಅಂತ ಅಂದರೆ ಈ 9.24 ಬಂದು 110% ಅಲ್ವಾ? ಅಂದರೆ 10% ಪ್ರಾಫಿಟ್ ಇದೆಲ್ಲ ಆಲ್ರೆಡಿ ಆ್ಯಡ್ ಆಗಿದೆ ಅಂತ ಅಂದರೆ ಕಾಸ್ಟ್ ಪ್ರೈಸ್ಗೆ 10% ಆ್ಯಡ್ ಆಗಿದೆ ಅಂತ ಅರ್ಥ ಅಲ್ವಾ? ಇದೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಕಲ್ತಿದ್ದೀವಿ ತಾನೆ. ಸೊ 110% ಇಲ್ಲಿ 9.24 ಐತೆ, 100% ಎಷ್ಟು? ಸೊ 9.24 ಇಂಟು 100 ಡಿವೈಡೆಡ್ ಬೈ 110. ಸೊ 9.24 ಇಂಟು 100 924 ಬರುತ್ತೆ, ಡಿವೈಡೆಡ್ ಬೈ 110. ಸೊ ಇದು ನಮಗೆ 11 ಇರೋದ್ರಿಂದ ಇದು 11ಇಂದ ಹೋಗುತ್ತೋ ನೋಡೋಣ. 11 8s 88, ಆಮೇಲೆ 44 ಇರುತ್ತೆ, ಹೋಗುತ್ತೆ. ಸೊ 11 8s 88, 44, 11 4s 44, 11 1s 11 0. ಸೊ 84 ಡಿವೈಡ್ ಬೈ 10 ನಮಗೆ 8.4 ಬರುತ್ತೆ. ಈ 8.4 ಏನು? ಕಾಸ್ಟ್ ಪ್ರೈಸ್. ಯಾವುದ್ರದ್ದು? ಮಿಕ್ಸರ್ದು ಕಾಸ್ಟ್ ಪ್ರೈಸು ನಮಗೆ 8.4. ಸೊ ಇವಾಗ ಇದನ್ನು ನಾರ್ಮಲ್ ಆಗಿ ಅಲಿಗೇಷನ್ ಮೆಥಡಲ್ಲಿ ಮಾಡಿದ್ರೆ ಇದು ಎ, ಇದು ಬಿ ಅಂದ್ಕೊಂಡ್ರೆ ಎದು ಕಾಸ್ಟ್ ಪ್ರೈಸ್ 9, ಬಿದು 7, ಮಿಕ್ಸರ್ದು 8.4. ಸೊ ಇದಕ್ಕೆ ಡಿಫ್ರೆನ್ಸು 0.6, ಇದಕ್ಕೆ ಡಿಫ್ರೆನ್ಸು 7, 1.5 ಸಾರಿ
1.4. ಸೊ ಇದನ್ನು 14:6 ಅಂತ ಹಾಕೊಂಡ್ರೆ ಇದು 2 7s ಆಗುತ್ತೆ, ಇದು 2 3 6, ಅಥವಾ ಸಾರಿ ಅಷ್ಟೇ 7:3. ಇದನ್ನೇ ನಾವು ಕಾಸ್ಟ್ ಸೆಲ್ಲಿಂಗ್ ಪ್ರೈಸಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ನೋಡೋಣ, ಓಕೆನಾ. ಈಗ ನಮಗೆ ಎದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು, ಬಿದು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು, ಸಿದು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಎಷ್ಟು 9.24. ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಮೇಲೆ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ 10%. ಸೊ ನಮಗೆ ಎದು ಕಾಸ್ಟ್ ಪ್ರೈಸ್ ಎಷ್ಟು ಗೊತ್ತು 9. ಸೊ ಪ್ಲಸ್ 10% ಆಫ್ 9 ಎಷ್ಟಾಗುತ್ತೆ 10% ಅಂದರೆ 0.9. 9 ಪ್ಲಸ್ 0.9 ನಮಗೆ 9.09 ಬರುತ್ತೆ. ಇದು ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಿದು 7 rupees. 7 ಪ್ಲಸ್ 10% ಆಫ್ 7 ಎಷ್ಟಾಗುತ್ತೆ 7 ಪ್ಲಸ್ 0.7 ನಮಗೆ 7.70 ಆಗುತ್ತೆ. ಇದು ನಮಗೆ 9.90 ಆಗುತ್ತೆ. ಸಾರಿ, ಇದು ಯಾಕಂದರೆ ಇದು ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಕಾಣಿಸ್ತಿದೆಯಲ್ವಾ. ಸೊ 9 ಇದೆ 0.00, ಅದಾದಮೇಲೆ 0.9, ಸೊ 0.99 ಈ ಥರ ಬರುತ್ತೆ, ಓಕೆನಾ. ಸೊ ಅದೇ ಥರ ಇದು 7.70 ಆಗುತ್ತೆ. ಇದು 9.24 ಆಲ್ರೆಡಿ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ಡೈರೆಕ್ಟಾಗಿ ಮಾಡೋಣ. ಸೊ ಎ ಬಿ, ಎದೆಷ್ಟು 9.90, ಬಿದೆಷ್ಟು 7.70, ಮಿಕ್ಸರ್ದೆಷ್ಟು 9.24. ಸೊ ಇದು ನಮಗೆ ಮೈನಸ್ ಮಾಡಿದ್ರೆ ಇಲ್ಲಿ ನಮಗೆ 3066 0.66 ಬರುತ್ತೆ. ಅದೇ ಥರ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಇದು 7.70 ಅಂತ ಇನ್ನು 30 ಪೈಸೆ ಇರುತ್ತೆ. 8ಗೆ 30 ಪೈಸೆ, 8ಇಂದ 9ಗೆ 1.24 30 1.54. ಸೊ ಇದನ್ನು ಇಂಟು 10 ಮಾಡ್ಕೊಂಡು 100 ಮಾಡಿಕೊಂಡ್ರೆ 154 ಆಗುತ್ತೆ. ಇದು 66 ಆಗುತ್ತೆ. ಸೊ ಇದು ಮತ್ತೆ 11ಇಂದ ಹೋಗುತ್ತೆ. 11 6 11 14 2 7 14 2 3 6. ಇಲ್ಲೂ ಕೂಡ 7:3 ಬಂತು, ಇಲ್ಲೂ ಕೂಡ 7:3 ಬಂತು. ಸೊ ಯಾವ್ದು ಮಾಡಿದ್ರೆ ನಮಗೆ ಕರೆಕ್ಟಾಗಿ ಎರಡು ಸೇಮ್ ಆನ್ಸರ್ ಬರುತ್ತೆ. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೋ ಕಾಸ್ಟ್ ಪ್ರೈಸಿಗೆ ಮಾಡ್ಕೊಂಡ್ರೆ ಕಾಸ್ಟ್ ಪ್ರೈಸ್ ಮಾಡಿ, ಸೆಲ್ಲಿಂಗ್ ಪ್ರೈಸ್ ಮಾಡ್ಕೊಂಡ್ರೆ ಸೆಲ್ಲಿಂಗ್ ಪ್ರೈಸ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನು, ದಿ ಕಾಸ್ಟ್ ಆಫ್ type 1 rice is rupees 15 per kg. Type 2 rice is rupees 20 per kg. If both type 1 and type 2 are mixed in the ratio 2:3, then the price per kg of the mixture is of the mixed variety rices. ಇದು ನೋಡಿದ ತಕ್ಷಣ ನಿಮಗೆ ಇದು ಆ್ಯಕ್ಚುಲಿ ಇಲ್ಲಿ ನಮಗೆ ಮಿಕ್ಸನ್ ಅಲಿಗೇಷನ್ ರೂಲ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಮಗೆ ರಿಸಲ್ಟ್ ಕೊಡಬೇಕಾಗಿತ್ತು. ರಿಸಲ್ಟ್ ಕೊಟ್ಟು ನಮಗೆ ರೇಷೋ ಕೇಳ್ತಾಯಿದ್ರು. ಬಟ್ ಇಲ್ಲಿ ಆಲ್ರೆಡಿ ರೇಷೋ ಕೊಟ್ಟಿದ್ದಾರೆ. ನಮಗೆ ಆ ರಿಸಲ್ಟ್ ಮಿಕ್ಸ್ ಮಾಡಿದರೆ ಎರಡು ಮಿಕ್ಸ್ ಮಾಡಿದರೆ ಎಷ್ಟು ಪರ್ ಕೆ ಜಿ ಎಷ್ಟು ರೂಪಾಯಿ ಎಷ್ಟಾಗ್ತಿತ್ತು ಅಂತ ಮಾಡ್ತೀರಿ. ಸೊ ನಿಮಗೆ ವೆಯ್ಟೆಡ್ ಆ್ಯಾವ್ರೇಜ್ ನೆನಪಿದೆ ಅಲ್ವಾ, ನಾವು ವೆಯ್ಟೆಡ್ ಆ್ಯಾವ್ರೇಜ್ ಮಾಡಿದ್ವಿ. ಸೇಮ್ ಅದೇ ಥರ ದಿ ಕಾಸ್ಟ್ ಆಫ್ ಟೈಪ್ 1 ರೈಸ್ ಈಸ್ rupees 15 per kg. ಎಷ್ಟು ಕೆ ಜಿ ಇದ್ದಾವೆ? The cost of type 1 rice is rupees 15 per kg and type 2 rice is 20 per kg. Okay. If both type 1 and type 2 are mixed in ratio 2:3, 2:3 ratio ಅಂತಂದರೆ ಇದು ಇಂಟು 2, ಇದು 2 parts ಆಗಿರುತ್ತೆ. ಪ್ಲಸ್ ಟೈಪ್ 2 ರೈಸ್ ಪ್ರೈಸ್ ಅಷ್ಟು 20, ಇದು 3 parts ಆಗಿರುತ್ತೆ. ಡಿವೈಡೆಡ್ ಬೈ 2 + 3. ನಾವು ಆ್ಯಾವ್ರೇಜಲ್ಲಿ ಮಾಡಿದ್ವಿ, ನೆನಪಿದೆ ತಾನೆ. 15 2 30 plus 2 into 3 60 divided by 5 90/5, which means 18 per kg. ಮಿಕ್ಸ್ಡ್ದು ನಮಗೆ ಅಮೌಂಟು 18 per kg. ಇದು ಮಿಕ್ಸ್ಚರ್ ಕ್ವಶನ್ ಅಂದರೆ ಏನಿಲ್ಲ. ಈಗ ಇದು 15 ಇದೆ, ಇದು 20 ಇದೆ. ನಮ್ಮ ಆನ್ಸರ್ ಇಲ್ಲಿ 18 ತೊಗೊಂಡ್ರೆ ಇದು ನಮಗೆ 3 ಬರುತ್ತೆ, ಇದು 2 ಬರುತ್ತೆ, ವಿಚ್ ಮೀನ್ಸ್ 2:3. ಆದರೆ ಈ 2:3 ಅನ್ನೋದು ನಮಗೆ ಕೊಟ್ಬಿಟ್ಟು ಇದನ್ನು ಕಂಡಿಡೆ ಕೇಳ್ತದೆ ಅಷ್ಟೇ. ಸಿಂಪಲ್, ಅರ್ಥ ಆಗ್ತಿದೆ ಅಲ್ವಾ? ಸೊ ವೆಯ್ಟೆಡ್ ಆ್ಯಾವ್ರೇಜು ಗೊತ್ತಿದ್ರೆ ಇದನ್ನು ಮಾಡ್ಬೋದು ನೀವು. ಅದನ್ನೇ ಹೇಳ್ತಿರೋದು. ನೀವು ಬರೀ ಒಂದು ಟಾಪಿಕ್ ಕಲ್ತ್ಕೊಂಡು ಇನ್ನೊಂದು ಟಾಪಿಕ್
ಅದೊಂದೇ ಟಾಪಿಕಲ್ಲಿ ಎಲ್ಲ ಥರ ಕ್ವಶನ್ಸ್ ಮಾಡ್ಬೇಕಂದ್ರೆ ಕೆಲವೊಂದು ಸಲ ಬರೋಲ್ಲ. ಬೇರೆ ಟಾಪಿಕ್ ಕೂಡ ಕಲ್ತ್ಕೊಂಡಾಗ ಎಲ್ಲನೂ ನೀವು ಅಪ್ಲೈ ಮಾಡಿದಾಗ ಆನ್ಸರ್ ಬರುತ್ತೆ. ಓಕೆನಾ? ಸೊ ಇನ್ನೊಂದು ಕ್ವಶನ್ ಬರ್ಕೊಳ್ಳಿ, ಲಾಸ್ಟ್ ಕ್ವಶನು. ಇನ್ನು ಮಿಕ್ಕಿದ ನೆಕ್ಸ್ಟ್ ವಿಡಿಯೋಲಿ ಮಾಡೋಣ. ಟೀ ವರ್ತ್ rupees 126 per kg and rupees 135 rupees per kg are mixed with third variety in the ratio 1:1:2 if the mixture is worth rupees 153 per kg. The price of third variety per kg will be question. ಸೊ ಲಾಸ್ಟ್ ಕ್ವಶನಲ್ಲಿ ನಮಗೆ ರೇಷೋ ಕೊಟ್ಟಿದ್ರು, ಕರೆಕ್ಟ್ ಅಲ್ವಾ? ಸೊ ರೇಷೋ ಕೊಟ್ಬಿಟ್ಟು ಆ ಪ್ರೈಸ್ ಕಂಡುಹಿಡೀರಿ, ಆ ಮಿಕ್ಸರ್ದು ನಮಗೆ ಪರ್ ಕೆ ಜಿ ಅಮೌಂಟ್ ಕಂಡುಹಿಡೀರಿ ಅಂತ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದಾರೆ, ಎಷ್ಟು? 150 ರೂಪೀಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ದ ಟೀ ವರ್ತ್ 126 ರೂಪೀಸ್ ಪರ್ ಕೆ ಜಿದು, ಅದಾದಮೇಲೆ 135 ರೂಪೀಸ್ ಪರ್ ಕೆ ಜಿದು ಮಿಕ್ಸ್ ಮಾಡಿದಾಗ ನಮಗೆ ಥರ್ಡ್ ಕ್ವಾಂಟಿಟಿ ವೆರೈಟಿ ಯಾವ ರೇಷೋದಲ್ಲಿ ಬರುತ್ತೆ ಅಂದರೆ 1:1:2 ರೇಷೋದಲ್ಲಿ ಬರುತ್ತೆ. ಸೊ ಸೇಮ್ ಮುಂಚೆ ಹೆಂಗೆ ಮಾಡೋದು ಅದೇ ಥರ 126 kg ಇಂಟು ಎಷ್ಟು ಪಾರ್ಟ್ಸ್ ಇದೆ ಇಲ್ಲಿ? ಟೋಟಲ್ 1 2 3 4 ಪಾರ್ಟ್ಸ್ ಇದೆ. ಸೊ ಫಸ್ಟ್ ಪಾರ್ಟ್ ಇಂಟು 1 ಪ್ಲಸ್ 135 ಇಂಟು 1 ಪ್ಲಸ್ ಇನ್ನೊಂದು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಸಿ ವೆರೈಟಿ ಅಂತ ಅಂದ್ಕೊಳ್ಳೋಣ, ಇಂಟು 2. ಈ ವ್ಯಾಲ್ಯೂ ಟೋಟಲ್ ಈ ಮಿಕ್ಸರ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಎಷ್ಟು? 153 ಅಂತ. ಸೊ 153 ಪರ್ ಕೆ ಜಿ ಕೊಟ್ಟಿದ್ದಾರೆ. ಓಕೆನಾ? ಈಸ್ ವರ್ತ್ ಪರ್ ಕೆ ಜಿ ದ ಪ್ರೈಸ್ ಆಫ್ ದಿ ಥರ್ಡ್ ವೆರೈಟಿ ಪರ್ ಕೆ ಜಿ ವಿಲ್ ಬಿ, ಅಂದರೆ ಇದ್ರದ್ದು ಕೆ ಜಿ ಕೊಟ್ಟಿದ್ದಾರೆ. ಇಫ್ ದ ಮಿಕ್ಸರ್ ಇಸ್ ವರ್ತ್ ಪರ್ ಕೆ ಜಿ ಅಂತ ಕೊಟ್ಟಿದ್ದಾರೆ. ಈ 153 ಎಷ್ಟು ಪಾರ್ಟ್ಸ್ಗೆ ಆಗುತ್ತೆ? ಬರೀ ಒಂದು ಪಾರ್ಟ್ಗೆ. ಸೊ ಇಂಟು ನಾವು 4 ಮಾಡಬೇಕು, ಇದ್ರದ್ದು ಇದೆಲ್ಲ ಆ್ಯಡ್ ಮಾಡಿ ಇಂಟು 4 ಮಾಡಬೇಕು. ಸೊ 153 ಇಂಟು 4 ಈಸ್ ಈಕ್ವಲ್ ಟು ಇದು. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಮಗೆ ಈ ಥರ್ಡ್ ವೆರೈಟಿ ಪ್ರೈಸ್ ಕೇಳ್ತಾ ಇದೆ. ಸೊ 126 ಇಂಟು 1 ಎಷ್ಟಾಗುತ್ತೆ? 126 ಪ್ಲಸ್ 135 ಇಂಟು 1 135 ಪ್ಲಸ್ ಸಿ ಇಂಟು 2 2c ಈಸ್ ಈಕ್ವಲ್ಸ್ ಟು 150 ಇಂಟು 4 ನಮಗೆ 600 3 4 12. ಸೊ 612 ಆಗುತ್ತೆ. ಇವಾಗ ನಮಗೆ ಆ್ಯಡ್ ಮಾಡಿಕೊಂಡ್ರೆ ಮತ್ತೆ ಸೊ ಇದು 100 200 220 250 255 261 ಪ್ಲಸ್ 2c ಈಸ್ ಈಕ್ವಲ್ಸ್ ಟು 612. ಸೊ ಈ 261 ಆ ಕಡೆ ಕಳಿಸಿದ್ರೆ 612 2c ಈಸ್ ಈಕ್ವಲ್ಸ್ ಟು 612 ಮೈನಸ್ 261 ಬರುತ್ತೆ. ಸೊ ಇದನ್ನು 612 ಅಲ್ಲಿ 261 ಮೈನಸ್ ಮಾಡಿದ್ರೆ 2c ಈಸ್ ಈಕ್ವಲ್ಸ್ ಟು 612 ಅಲ್ಲಿ ಫಸ್ಟ್ 200 ಮೈನಸ್ ಮಾಡಿದ್ರೆ 412 ಬರುತ್ತೆ. ಅದರಲ್ಲಿ 60 ಮೈನಸ್ ಮಾಡಿದ್ರೆ ನಮಗೆ 352 ಬರುತ್ತೆ. 1 ಮೈನಸ್ ಮಾಡಿದ್ರೆ ನಮಗೆ 351 ಬರುತ್ತೆ. ಸೊ ಇದು ನಮಗೆ 351. c ಈಸ್ ಈಕ್ವಲ್ಸ್ ಟು 351 ಡಿವೈಡೆಡ್ ಬೈ 2 ನಮಗೆ 2 1s are 2 15 ಇರುತ್ತೆ, 2 7s are 14 11 ಇರುತ್ತೆ. ಸೊ 11 ಇರುತ್ತೆ, 2 5s are 10 1 ಮಿಕ್ ಇರುತ್ತೆ 2.5. ಸೊ ನಮಗೆ ಸಿ ವೆರೈಟಿದು 175.5 ಪರ್ ಕೆ ಜಿ ಆಗಿರುತ್ತೆ. ಸೊ ಅವಾಗ ನಮಗೆ ಇದು ಈಕ್ವಲ್ ಆಗಿರುತ್ತೆ ಅಷ್ಟೇ. ಬೇಕೆ ಇದು ಮಾಡಿ ನೋಡಿ, ನಿಮಗೆ ಇಷ್ಟೇ ಅಮೌಂಟೇ ಬರುತ್ತೆ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋ ಇನ್ನಷ್ಟು ಡಿಫ್ರೆಂಟ್ ಮಾಡಲ್ಸ್ ಕ್ವಶನ್ಸ್ ನೋಡೋಣ. ಸೊ ಈ ಥರ ಕ್ವಶನ್ಸ್ ನಮಗೆ ತುಂಬ ಇರುತ್ತೆ, ನೋಡಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಈ ವಿಡಿಯೋಸ್ ನೋಡಿದ ತಕ್ಷಣ ಎಲ್ಲ ಸಮ್ಸ್ ಮಾಡಬೇಕಂತ ರೂಲ್ ಇಲ್ಲ. ನಿಮ್ಗೆ ಎಲ್ಲ ಸಮ್ಸ್ ಅರ್ಥ ಆಗಿರ್ಬೇಕಂತನೂ ರೂಲ್ ಇಲ್ಲ, ಎಲ್ಲ ಸಮ್ಸ್ ನಿಮಗೆ ಮಾಡೋಕ್ಕಾಗುತ್ತೆ ಅಂತಲೂ ರೂಲ್ ಇಲ್ಲ. ಕೆಲವೊಂದು ಅರ್ಥ ಆಗಿರ್ಬೋದು, ಕೆಲವೊಂದು ಅರ್ಥ ಆಗಿಲ್ಲದೆ ಇರ್ಬೋದು. ಯಾಕಂತಂದರೆ ಕ್ವಶನ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೆಂಗೆ ಬರುತ್ತೆ ಅಂತಂದರೆ, ನಾನು 2-3 ಸಮ್ಸಲ್ಲಿ ಹೇಳಿರೋ ಮೆಥಡ್ಸ್ ಎಲ್ಲ ಒಂದೇ ಕ್ವಶನಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ನಿಮಗೆ ಒಂದು ಸ್ಟೇಜ್ವರೆಗೂ ಆನ್ಸರ್ ಬರುತ್ತೆ, ಲಾಸ್ಟ್ 1 ಸ್ಟೆಪ್ಪು ಲಾಸ್ಟ್ 2 ಸ್ಟೆಪ್ಪು ಮಾತ್ರ ಮಿಸ್ ಹೊಡಿತಾ ಇರುತ್ತೆ. ಸೊ ನೀವು ಅದನ್ನು ನೀವೇನೇ ಯೋಚನೆ ಮಾಡಬೇಕು, ನಿಮಗೆ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.